ಸರ್ ಫೋನ್ ಮಾಡಿ ಸ್ವಲ್ಪ ಟೈಮ್ ಕೊಡಿಸು ಬ್ರದರ್, ಅವರಿಬ್ಬರಿಗೂ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಈ ಜಮೀರ್ ಸಾಹೇಬ್ರ ತಪ್ಪೇನೂ ಇಲ್ಲ. ಇಲ್ಲಿ ಜೋಳದ ಕಿಟ್ಟಿಯವ್ರಿಗೂ ನ್ಯಾಯ ಕೊಡಿಸ್ತೀವಿ, ಅಕ್ಬರ್ ಅವರಿಂದ ಬರಬೇಕಾಗಿರೋ ಹಣವನ್ನು ಅವ್ರಿಗೆ ವಾಪಸ್ ಬರಂಗೂ ನಾವು ಮಾಡ್ತೀವಿ. ಸೊ ಅವ್ರು ಜಮೀರ್ ಸಾಹೇಬ್ರ ಮೇಲೆ ಈ BJP JDS ಅವರು ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಇದರಲ್ಲಿ ಜಮೀರ್ ಸಾಹೇಬ್ರ ಪಾತ್ರ ಎಳ್ಳಷ್ಟು ಇಲ್ಲ. ಈ ವಿಚಾರವನ್ನು ನಾವೆಲ್ಲ ಸಾಲ್ವ್ ಮಾಡ್ತೀವಿ. ನಾವು ರೈತರ ಪರ ಇದ್ದೀವಿ, ಜಮೀರ್ ಸಾಹೇಬರು ರೈತರ ಪರ ಇದ್ದಾರೆ. ನಾನೇ ಒಂದು MLA ಆಗಿ ಯಾರಾದರೂ ಬಂದು ಅಣ್ಣ ಒಂದು ಸ್ಟೇಷನ್ಗೆ ಒಂದು ಮಾತು ಹೇಳೋಣ, ಸ್ವಲ್ಪ ಟೈಮ್ ಕೊಡ್ಸೋಕೆ ಹೇಳೋಣ ಅಂದರೆ ಸಹಜವಾಗಿ ಹೇಳ್ತೀವಿ. ಇಲ್ಲಿ ನಮ್ಮ ಜಮೀರ್ ಸಾಹೇಬ್ರ ಬಗ್ಗೆ ದಯವಿಟ್ಟು BJP JDS ಅವರು ಇಲ್ಲ ಸಲ್ಲದ ಆರೋಪ ಮಾಡೋದು ನಿಲ್ಲಿಸಬೇಕು ಅಂತ ಕೇಳ್ತೇನೆ ಸರ್. ಸರ್, ಈಗ ಸಭಾಪತಿಗಳು ಆಕಸ್ಮಿಕವಾಗಿ ಆದಂತಹ MLA ಇಲ್ಲ, ಸಭಾಪತಿಗಳು ಹೊರಟ್ಟಿ ಸಾಹೇಬ್ರ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ಸಭಾಪತಿಗಳು ಮಾತಾಡ್ತಾ ಕೆಲವರು ಆಕಸ್ಮಿಕವಾಗಿ ಗೆಲ್ತಾರೆ ಅಂತ ಹೇಳಿದ್ದಾರೆ. ಸಭಾಪತಿಗಳೇ, ತುಂಬ ಗೌರವದಿಂದ ಹಿರಿಯರಿದ್ದೀರಾ ನೀವು. ಆಕಸ್ಮಿಕವಾಗಿ ಸಭಾಪತಿಗಳಾಗ್ಬೋದೇನೋ ಸರ್, ಆಕಸ್ಮಿಕವಾಗಿ ಶಾಸಕರಾಗೋದು ಕಷ್ಟ ಅಂತ ನನ್ನ ಅಭಿಪ್ರಾಯ. ಗೆದ್ದಿರೋರು, ವಿಧಾನ ಪರಿಷತ್ತಲ್ಲಿ ಗೆದ್ದಿರೋರು ಹಿಂಗೆ ಕೈ ಎತ್ತಿದ್ರೆ ಸಭಾಪತಿ ಎಲೆಕ್ಟ್ ಆಗ್ತಾರೆ. ಆದರೆ MLA ಆಗಬೇಕು ಅಂದರೆ 1 ಲಕ್ಷ ಜನ ವೋಟ್ ಹಾಕಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದು ಈ ಹೇಳಿಕೆ ಸಭಾಪತಿಯವ್ರಿಗೆ ಅನ್ವಯಿಸಲ್ಲ, ಸಭಾಪತಿ ಆಯ್ಕೆಗೆ ಅನ್ವಯಿಸುತ್ತೆ ಅಂತ ಹೇಳ್ತಾ ಗೌರವದಿಂದ ಸಭಾಪತಿಗಳಿಗೆ ಹೇಳಕ್ಕೆ ಬಯಸ್ತೇನೆ ಸರ್. ಇನ್ನೊಂದು KSDC ಅವರು ವಯನಾಡಿಗೆ ಬನ್ನಿ ಅಂತ ವಯನಾಡು ಪರವಾಗಿ ಸರ್, ಖಂಡಿತವಾಗೂ ಈ ಮಾಹಿತಿಯ ಕೊರತೆ ಇದೆ ನನಗಿದ್ರ ಬಗ್ಗೆ ಐಡಿಯಾ ಇಲ್ಲ. ಖಂಡಿತವಾಗೂ ಅದು ತಿಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.